ಈ ದೇಶದಲ್ಲಿ ಬಾಬು ಜಗಜೀವನ್ ರಾಮ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಬ್ಬ ಜಾತಿಯ ನಾಯಕರಾಗಿ ನಾವು ನೋಡಿದರೆ, ಇಬ್ಬರು ನಾಯಕರು ಸಹ ಈ ದೇಶದ ಬಹುಸಂಖ್ಯಾತ ಅಸ್ಪೃಶ್ಯ ಶೋಷಿತ ತುಳಿತಪಟ್ಟ ಸಮುದಾಯದ ಮಹಾನ್ ನಾಯಕರು. ಅವರು ಎರಡು ಕಣ್ಣಿದ್ದಂಗೆ. ಆದರೆ ಅವರ ಹೋರಾಟದ ಹಾದಿಗಳು ಬೇರೆ ಇರಬಹುದು, ಅವರ ಹೋರಾಟದ ದೃಷ್ಟಿಕೋನ ಬೇರೆ ಇರಬಹುದು. ಆದರೆ ಇಬ್ಬರು ಉದ್ದೇಶಗಳನ್ನು ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯತೆ ಆಚರಣೆಗೊಳಪಟ್ಟು, ತುಳಿತಕ್ಕೊಳಪಟ್ಟು, ಶೋಷಣೆಗೊಳಪಟ್ಟಂಥ ಈ ಅಸ್ಪೃಶ್ಯ ಸಮುದಾಯಗಳು ಏನು ಎಡ ಬಲ ಅಂತ ಈಗ ಈ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಅವರು ಇದನ್ನು ಅರ್ಥ ಮಾಡ್ಕೋಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡ್ತೇನೆ. ಕಾರಣ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನದೇ ಆದಂಥ ಒಂದು ಅಧ್ಯಯನದಲ್ಲಿ ಸಾಮಾಜಿಕ ಬದಲಾವಣೆ ಬಯಸಿ ಅಸ್ಪೃಶ್ಯತೆ ನಿರ್ಮಾಣಕ್ಕಾಗಿ ತಮ್ಮ ಅಗಾಧವಾದ ಒಂದು ವಿದ್ಯೆಯಿಂದ ಈ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟ ಸಂವಿಧಾನ ಶಿಲ್ಪಿ ಆದರೆ ಬಾಬು ಜಗಜೀವನ್ ರಾಮ್ ಅವರು ರಾಜಕೀಯವಾಗಿ ಈ ದೇಶದ ಸ್ವತಂತ್ರ ಭಾರತದ ಪ್ರಪ್ರಥಮ ಉಪ ಪ್ರಧಾನಿಯಾಗಿ, ಕಾರ್ಮಿಕ ಮಂತ್ರಿಯಾಗಿ, ರಕ್ಷಣಾ ಮಂತ್ರಿಯಾಗಿ, ಕೃಷಿ ಮಂತ್ರಿಯಾಗಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಂತ ಸಂದರ್ಭದಲ್ಲಿ ಸಹ ರೈತಾಪಿ ಜನರ ಪರವಾಗಿ ರೈತರಲ್ಲಿ ಒಂದು ಹಸಿರು ಕ್ರಾಂತಿಯ ಭಾವನೆಯನ್ನು ಹುಟ್ಟಿ ಆತ್ಮಸ್ಥೈರ್ಯವನ್ನು ತುಂಬಿ ಕಾರ್ಮಿಕ ಮಂತ್ರಿ ಆಗಿದ್ದಾಗ ಕಾರ್ಮಿಕರ ಹಿತರಕ್ಷಣೆಗಾಗಿ ಸಹ ಅವರ ಕೊಡುಗೆ ಇದೆ. ಅದರಿಂದ ಈ ಎರಡು ಏನು ಅಸ್ಪೃಶ್ಯ ಶೋಷಿತ ಏನಿದೆ ಎಡಬಲ ಅಥವಾ ವಲಯ ಮಾದಿಗ ಅಂತ ಏನು ಈಗ ಕರ್ಕೊಳ್ತಾ ಇದ್ದಾರೆ, ಈ ಎರಡೂ ಸಮುದಾಯಗಳಿಗೆ ಇವರಿಬ್ಬರು ಸಹ ಮಹಾನ್ ಚೇತನರು, ಇವರು ಆದರ್ಶರು ಸಹ ಆಗಿದೆ. ಅಂಥ ಒಂದು ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ 70ರ ದಶಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿ ಅವರೊಟ್ಟಿಗೆ ಇದ್ದಂಥ ನಮ್ಮ ಚಿಂತಾಮಣಿ ಶಿವಣ್ಣವರಾಗ್ಬೋದು, ಜಯಣ್ಣವರಾಗ್ಬೋದು, ಶ್ರೀಧರ್ ಕಲ್ವೀರಾಗ್ಬೋದು, ಶ್ರೀಧರ್ ಗುರೂಜಿಯವರಾಗಿರ್ಬೋದು, ಸಿ ಕೆ ಮಹೇಶ್ ಅವರಾಗಿರ್ಬೋದು, ಚಂದ್ರಪ್ರಸಾದ್ ತ್ಯಾಗಿಯವರಾಗಿರ್ಬೋದು, ಇಂಥ ಮಹಾನ್ ನಾಯಕರ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಒಂದು ಅವಿರತ ಪರಿಶ್ರಮದಿಂದಾಗಿ ಕರ್ನಾಟಕದಲ್ಲಿ ದಲಿತ ಚಳವಳಿ ಉದ್ಯಮವಾಗಿ ಈ ಅಸ್ಪೃಶ್ಯ ಸಮುದಾಯಗಳ ಏನು 101 ಜಾತಿಗಳ ಅಸ್ಪೃಶ್ಯ ಸಮುದಾಯಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕಂತೇಳಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟದಲ್ಲಿ ಎಲ್ಲ ಏನು ಈ ವಲಯ ಮತ್ತು ಮಾದಿಗ ಸಮುದಾಯ ಯಾವತ್ತೂ ನಾವು ಬೇರೆ ದೃಷ್ಟಿಕೋನದಲ್ಲಿ ನೋಡಿಲ್ಲ, ಬೇರೆ ಅರ್ಥದಲ್ಲಿ ಕೂಡ ನೋಡಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರಾಜ್ಯದ ವಿದ್ಯಮಾನಗಳನ್ನು ನೋಡಿದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಮೇಲೆ ಆನೆ ಪ್ರಮಾಣ ಮಾಡಿದಂಥ ಈ ರಾಜ್ಯದಲ್ಲಿ ಮುಖ್ಯ ವಾಕ್ಯದಲ್ಲಿರ್ತಕ್ಕಂಥ ದಲಿತ ನಾಯಕರುಗಳಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮ ಮುಖಾಂತರ ಏನಾರ ಪ್ರಶ್ನೆ, ನೀವು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಮೇಲೆ ಆಣೆ ಪ್ರಮಾಣ ಮಾಡಿದ ನಾಯಕರೇ, ನಾವು ಈ ರಾಜ್ಯದಲ್ಲಿ ಸಹೋದರರಂತೆ ಒಟ್ಟಾಗಿ ಚಳುವಳಿಯನ್ನು ಕಟ್ತೀವಿ, ಬಾಳ್ತೀವಿ, ಒಗ್ಗೂಡ್ತೀವಿ ಅಂತೇಳಿ ನೀವು ಪ್ರಾಮಾಣಿಕರು ಮಾಡಿ ಇವತ್ತು ಆ ಒಳ ಮೀಸಲಾತಿ ಅನ್ನೋ ಒಂದು ಹತ್ರ ಇಟ್ಕೊಂಡು ನಮ್ಮಲ್ಲೇ ಆಂತರಿಕ ಕಲೆಗಳನ್ನು ಸೃಷ್ಟಿ ಮಾಡಿಕೊಂಡು ನಾನು ಮೇಲೂ ನೀನು ಮೇಲೂ ಅನ್ನೋ ಭಾವನೆಗಳನ್ನು ಇಟ್ಟು ನಿಮ್ಮ
ರಾಜಕೀಯ ತೆವಲುಗಳಿಗಾಗಿ ನಿಮ್ಮ ಹಿತಾಸಕ್ತಿಗಳನ್ನು ಕಾಪಾಡೋದಕ್ಕಾಗಿ ನೀವು ಎರಡೂ ಸಮುದಾಯಗಳನ್ನು ಪರ ವಿರೋಧ ದಿಕ್ಕಿನಲ್ಲಿ ನಿಲ್ಲಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಆಸೆಗಳಿಗೆ ನೀವು ಬೆಂಕಿ ಇಡ್ತಾ ಇದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸುಗಳನ್ನು ನೀವು ರುಚಿನೂರು ಮಾಡ್ತಾ ಇದ್ದೀರಾ. 50 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ದಲಿತ ಚಳುವಳಿಯನ್ನ ಸೋಹಿತ 101 ಜಾತಿಗಳ ಎಡ ಬಲ ಸಮಬಲ ಅಂತ ಏನು ಘೋಷವಾಕ್ಯವನ್ನು ಕರೆದು ಚಳುವಳಿಯನ್ನು 50 ವರ್ಷಗಳ ಕಾಲ ನಾವು ಈ ದೇಶ ರಾಜ್ಯದಲ್ಲಿ ಮುನ್ನಡೆಸ್ಕೊಂಡು ಬಂದಿದ್ದೀವಿ. ಇವತ್ತು ನೀವು ಸಣ್ಣ ಸಣ್ಣ ವಿಚಾರಗಳಿಗಾಗಿ ಒಳ ಮೀಸಲಾತಿಯಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅದು ಏನು IAS, IPS, KS, KPS, UPSCನಲ್ಲಿ ರಾಜಕಾರಣದಲ್ಲಿ ಮೀಸಲಾತಿ ಅಲ್ಲ, ಶಿಕ್ಷಣದಲ್ಲಿ ಮತ್ತೆ ಅಲ್ಪ ಸ್ವಲ್ಪ ಉದ್ಯೋಗದಲ್ಲಿ ಮೀಸಲಾತಿಗೆ ನಾವು ವಿರುದ್ಧ ದಿಕ್ಕಿನಲ್ಲಿ ಕಚ್ಚಾಡ್ತಾ ಇದ್ರೆ ಈ ರಾಜ್ಯದ ಈ ದೇಶದ ಬಹುಸಂಖ್ಯಾತರ ಶೋಷಿತ ವರ್ಗಗಳ ಪರಿಸ್ಥಿತಿ ಏನಾಗ್ಬೋದು. ಈ ರಾಜ್ಯದಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ಸ್ವಲ್ಪ ನೀವು ಬೆಂಗಳೂರಲ್ಲಿರ್ತಕ್ಕಂಥ ರಾಜ್ಯ ನಾಯಕರುಗಳು ತಾವು ದಯಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಳ ಮೀಸಲಾತಿ ಅನ್ನೋ ವಿಚಾರವನ್ನ ಯಾವುದೇ ಒಂದೇ ಒಂದು ಸಮುದಾಯದ ಹೋರಾಟ ಮಾಡಿದ ಪ್ರತಿಫಲ ಅಲ್ಲ. ಇದು 101 ಜಾತಿಗಳು 25 ವರ್ಷಗಳ ಕಾಲ ಅವಿರತವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ಇದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು. ಈ ಹೆಸರಲ್ಲಿ ಈ ರಾಜ್ಯದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಆಗಲಿ BJP ಆಗಲಿ ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ಅವರು ಒಂದು ಸ್ವಾರ್ಥಕ್ಕಾಗಿ ಚುನಾವಣಾ ಸಂದರ್ಭಗಳಲ್ಲಿ ಜಾತಿಯ ಸಮಾವೇಶಗಳನ್ನು ನಡೆಸಿ ಜಾತಿಯ ಒಂದು ಭಾವನೆಗಳನ್ನು ಬಿತ್ತಿ ಮತವನ್ನು ಪಡೆದು ಅಧಿಕಾರಕ್ಕೆ ಬಂದ ನಂತರ ಆ ಒಂದು ಏನು ಆಯೋಗದ ಆಶಯಗಳೇನಿದೆ, ಅಭಿಪ್ರಾಯಗಳೇನಿದೆ ಅದನ್ನು ಸಮಗ್ರವಾಗಿ ಎರಡು ಎಡ ಬಲ ಅಂದು ವಲಯ ಮಾಲಿನ್ಯ ಸಮುದಾಯಗಳ ಮುಖ್ಯ ನಾಯಕರುಗಳನ್ನ ಮತ್ತೆ ರಾಜಕಾರಣದಲ್ಲಿರ್ತಕ್ಕಂಥ ಎಲ್ಲ ಮುಖ್ಯ ನಾಯಕರನ್ನು ಒಗ್ಗೂಡಿಸಿ ಅವರ ಅಭಿಪ್ರಾಯಗಳನ್ನು ಸಲಹೆಗಳನ್ನು ತಗೊಂಡು ಏನು ಅದರಲ್ಲಿ ನ್ಯೂನತೆಗಳಿದೆ ಆ ನ್ಯೂನತೆಗಳನ್ನು ಸಾಮಾಜಿಕವಾಗಿ ಸರಿ ಮಾಡಿ ಎಲ್ಲ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯ ಕೊಡೋ ಒಂದು ಪ್ರಯತ್ನ ಮಾಡೋದು ಬಿಟ್ಟು ಇಬ್ಬರು ಮತ್ತೆ ಬೆಂಕಿ ಹಚ್ಚಿ ತನ್ನ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನು ಇವತ್ತು ಕುತಂತ್ರ ಮಾಡ್ತಾ ಇದ್ದೀರಿ. ಇದು ಸಮುದಾಯಗಳಿಗೆ ಅರ್ಥ ಆಗುತ್ತೆ. ಅವತ್ತು ಅರ್ಥ ಆದಾಗ ಎರಡೂ ಸಮುದಾಯಗಳು ದಲಿತ ಚಳುವಳಿ ಹೆಸರಲ್ಲಿ ಮುಖ್ಯವಾಹಿನಿಗೆ ಮತ್ತೆ ಬರ್ತಾನೆ. ಅವರು ನಿಮಗೆ ಸರಿಯಾದ ಪಾಠ ಕಲಿಸ್ತೀವಿ. ಅದಕ್ಕೆ ದೂರ ಸಮಯ ಇಲ್ಲ. ನೀವು ಜಾಗರೂಕರಾಗಿರ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಲಿತ ಚಳುವಳಿಯನ್ನ ಎಡಬಲ ಅಥವಾ ವಲಯ ಮಾಲಿನ್ಯದಲ್ಲಿ ಒಡೆದು ನನ್ನ ಕುರ್ಚಿನ ಉಳಿಸ್ಕೊಳ್ತೀವಿ, ಅಧಿಕಾರ ಉಳಿಸ್ಕೊಳ್ತೀವಿ ಅಂದ್ರೆ ಅದು ನಿಮ್ಮ ಕನಸು, ನಿಮ್ಮ ಭ್ರಮೆ. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಏನು ಎಲ್ಲ ನಾವೆಲ್ಲ ವಿದ್ಯಾವಂತರಾಗಿದ್ದೀರಿ, ನಮಗೂ ಜ್ಞಾನ ಆಗಿದೆ. ಈ ಒಂದು ವಿಚಾರದಲ್ಲಿ ಕೂಡಲೇ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರೇ, ಜಿ ಪರಮೇಶ್ವರ್ ಇದ್ದಾರೆ, ಪ್ರಿಯಾಂಕಾ ಖರ್ಗೆ ಇದ್ದಾರೆ, KH ಮುನಿಯಪ್ಪ ಇದ್ದಾರೆ, ತಿಮ್ಮಾಪುರ ಇದ್ದಾರೆ, ಮತ್ತೆ ದಲಿತ ನಾಯಕರು ಎರಡು ಸಮುದಾಯದವರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಅವ್ರನ್ನೆಲ್ಲ ಕರೆಸಿ ಒಟ್ಟಿಗೆ ಕೂರಿಸಿ ಅವ್ರಿಗೆ ಏನು ನ್ಯೂನತೆಗಳಿದೆ ಇದನ್ನು ಹೆಂಗೆ ಸರಿ ಮಾಡಬಹುದು, ಮುಂದೆ ಈ ಸಮುದಾಯಗಳಿಗೆ ಹೆಂಗೆ ಸಾಮಾಜಿಕ ನ್ಯಾಯ ಕೊಡ್ಬೋದು. ಸಾಮಾಜಿಕ ನ್ಯಾಯ ಅಂದರೆ ಸಮಾನ ನ್ಯಾಯ. ಸಮಾನ ನ್ಯಾಯ ಅಂದರೆ ಪ್ರತಿಯೊಬ್ಬರಿಗೂ ಅಧಿಕಾರ ಹಂಚಿಕೆ ಆಗಬೇಕು. ಅದು ಎಲ್ಲರಿಗೂ ಸೋಹಿತರಿಗೆ ಎಲ್ಲ ಸಮುದಾಯಕ್ಕೆ ಹೋಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆ ಇದೆ. ಆ ಆಸೆಯಂತೆ ತಾವು ಮುಂದಿನ ದಿನಗಳಲ್ಲಿ ಎರಡೂ ಸಮುದಾಯದ ರಾಜಕೀಯ ನಾಯಕರನ್ನ, ಸಂಘಟನೆಗಳನ್ನ, ಅಧಿಕಾರಿ ವರ್ಗಗಳನ್ನು ಕೂರಿಸಿ ಅವರು ಮನವರಿಕೆ ಮಾಡಿ ಸಾಧಿಸಬಾರದು. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,